ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮ್ಮ ಸಿರಿಮನೆಗೆ ಸ್ವಾಗತ. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀವಿ ಬೆಳಿಗ್ಗೆಯಿಂದನೇ. ಹಬ್ಬ ಚಿಂಟು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನೋ ನನ್ನ ಮಗ ಬೆಳಗ್ಗೆನೇ ಬಂದ್ಬಿಟ್ಟು, ಅಮ್ಮ ಬಟರ್ಫ್ರೂಟ್ ಗಿಡ ಎಲ್ಲ ಒಣಗೋಗ್ತಾ ಇದೆ ಅಂತ ಅಂದಾನೆ. ಎಲ್ಲೋ ಒಣಗ್ತಾ ಇಲ್ಲ, ಚೆನ್ನಾಗೇ ಚಿಗುರಿದೆ ಕಣ. ಅಲ್ಲೇ ನೋಡಿದೆ ನಾನು. ಕತ್ಲಿ ಅದು ಯಾವುದೋ ಒಂದೆಲೆ ಹೋಗ್ಲಿ ಬಿಡೋದು. ಚೇಂಜ್ ನೋಡೋಣ ಬಿಡು, ಚೇಂಜ್ ಮಾಡಿದ್ವಲ್ಲ, ಮೇ ಬಿ ಅದಕ್ಕೇನಾದರೂ ಇರುತ್ತೆ ಅಷ್ಟೇ. ಓಕೆ, ಇದರಲ್ಲಿ ನೋಡಿ ಬಿಸಿನೀರು ಕುಡಿ. ನೀನು ಅಪ್ಪ ಏನಂದ್ರೆ ಇಲ್ಲ, ಒಂದು 10 ರೌಂಡ್ ಅಲ್ಲ 5 ರೌಂಡ್ ಅಟ್ಲೀಸ್ಟ್ ಸೈಕಲ್ ರೌಂಡ್ ಹಾಕೊಂಬ ಅಂತ. ನೀರು ಕುಡ್ಬಿಟ್ಟು ಹೋಗ್ಬಿಟ್ಟು ಬೋಗು. ದಿನ ಬೆಳಗ್ಗೆ ಹೊತ್ತು ಒಂದು 5 ರೌಂಡ್ ವಾಕಿಂಗ್ ಅಂತೂ ಬರಲ್ಲ ಮಗ, ಅಟ್ಲೀಸ್ಟ್ ಸೈಕಲ್ ಆದರೂ ತುಳಿಯೋಗಪ್ಪ. ಮನೆಗೆ ಈಗ ಒಂಥರ ಕಳೆ ಇದು ಪ್ಲಾಂಟ್ ಸಖತ್ ಲುಕ್ ಕೊಡ್ತಾಯಿದೆ. ಬೆಳಗ್ಗೆ 6:15 ಬಂತು. ಗೋಧಿ ಹಿಟ್ಟೊಂದು ಮಿಸ್ ಆಗಿದೆ ಅಮೆಝಾನ್, ಅಂದರೆ ತಂದಿಲ್ಲ, ಕ್ಯಾನ್ಸಲ್ ಮಾಡಿದ್ದಾರೆ. ಅದು ಇರಲಿಲ್ಲ ಅಂತೇಳಿ. 2 ಸ್ವೀಟ್ ಕಾರ್ನ್. ಫಸ್ಟ್ ಟೈಮ್ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡೋದೇ ಇಲ್ಲ. ಏನಾದರೂ ತೀರಾ ಹೋಗೋಕ್ಕಾಗಲ್ಲ ಅಂದಾಗ ಅಷ್ಟೇ ಅಮೆಝಾನಲ್ಲಿ ಆರ್ಡರ್ ಮಾಡ್ಕೊಂಡು ಏನಾದರೂ ತರಿಸ್ಕೊಳ್ಳೋದಿರುತ್ತೆ. ಇಲ್ಲ ಅಂದರೆ ಎಲ್ಲ ನಮ್ಮ ಮನೆ ಹತ್ರನೇ ಸಿಗೋದ್ರಿಂದ ಎಲ್ಲ ಅಲ್ಲೇ ಹೋಗ್ತೀನಿ. ಸ್ವಲ್ಪ ಕಾಯಿ ಹಣ್ಣು ಆಗಬೇಕು. ಬಟ್ ಚೆನ್ನಾಗಿರೋದು ಹಣ್ಣು ತಂದಿದ್ದಾರೆ. ಬಾಳೆಹಣ್ಣು ಚೆನ್ನಾಗಿದೆ. ಪ್ಲಸ್ ಹಣ್ಣಾಗಬೇಕು. ಇನ್ನೊಂದು ದಿನ 2 ದಿನ ಬಿಟ್ಟರೆ ಹಣ್ಣಾಗುತ್ತೆ. ದಪ್ಪ ಹೆಂಗಿದೆಯೋ ಗೊತ್ತಿಲ್ಲ. ಜ್ಯೂಸಿ ಆ್ಯಪಲ್ ಆಗಿರಬೇಕು. ಜ್ಯೂಸಿ ಇದೆಯಲ್ಲ ಗೊತ್ತಿಲ್ಲ. ನೆನ್ನೆ ತಂದಿದ್ದು ಸಖತ್ತಾಗಿತ್ತು. ನೀವು ಇದು ಸ್ಮೆಲ್ ಇದೆ, ಗಮ್ಮನಿದೆ ಮಾತ್ರ ಇದು ಆ್ಯಪಲ್ಲು. ನೋಡಬೇಕು ಟೇಸ್ಟ್ ಹೆಂಗಿದೆ ಅಂತ. ಬೀನ್ಸು ಸ್ವಲ್ಪ ಬೀನ್ಸ್ ಹೇಳಿದೆ. ಆರೆಂಜ್ ಚೆನ್ನಾಗಿದೆ. ತೆಗಿಚಿಂಟು ಆರೆಂಜು ಮೈದಾ. ಇದು ಇವತ್ತು ಇದು ಮಾಡೋದಕ್ಕೆ ಹೋಳಿಗೆ ಮಾಡಬೇಕು. ಒಬ್ಬಟ್ಟು ಏನು ಸ್ಪೆಷಲ್? ಪುಳಿಯೋಗರೆ. ನಿಮ್ಮ ಅಪ್ಪಂಗೆ ಚಪಾತಿ ಮುಗೀತು. ಅಪ್ಪಂಗೆ ತಿಂಡಿ ಕ್ಯಾನ್ಸಲ್. ಶನಿವಾರ ನಿಮ್ಮ ಅಪ್ಪಂಗೆ ಹೋಟ್ಲಲ್ಲಿ ಇರುತ್ತೆ ತಿಂಡಿ, ಹಂಗಾಗಿ ನಿಮ್ಮ ಅಪ್ಪಂಗೆ ಏನು ತಿಂಡಿ ಬಿಡುತ್ತೆ. ತೆಗಿಯೋ ಮಗ. ಎವ್ರಿ ಸ್ಯಾಟರ್ಡೇ ಫ್ರೆಂಡ್ ಜೊತೆ ತಿಂಡಿ ತಿನ್ನಕ್ಕೆ ಹೋಗ್ತಾರೆ ನಿಮ್ಮಪ್ಪ. ನನ್ನ ಮಗ ಇದೊಂದು ಕವರ್ ತೆಗಿಲಿಲ್ವಲ್ಲ, ನಾನು ಫೋನ್ ಇಟ್ಕೊಂಡಿದ್ದೀನಿ ತೆಗಿತಾರೆ. ಇದು ಎಷ್ಟೊತ್ತಿಗೆ ತೆಗಿತಾನೆ ನೋಡ್ತೀವಿ ಎಲ್ಲ. ಆರೆಂಜ್ ಆಗಿದೆ. ಹಾಂ ತಿನ್ನೋಲ್ಲ, ಫ್ರೆಶ್ ಆಗಿ ಕೊಟ್ಟವ್ರೆ ಅಂತ ಹೇಳ್ತಾ ಇರೋದು. ಬಾಡೋಗಿರೋದು ಒಣಗೋಗಿರೋ ಥರ ಕೊಟ್ಟಿಲ್ಲ ಅಂತ. 58 ಮಾಮೂಲಿ 60 ರೂಪಾಯಿ ಕೆಜಿನ ತಾನೆ ಎಲ್ಲನೂ. ಕಡಿಮೆ ಏನಾದರೂ 58 ರೂಪಾಯಿ ಇದರಲ್ಲಿ. ಬಾಳೆಹಣ್ಣು 44 ರೂಪಾಯಿ. ಇದು ಎಲೆಕೋಸು. ಸೀಬೆ ಹಣ್ಣು ನೋಡ್ಬೇಕು ಹೆಂಗಿದೆ. ಉಚಿತ ಅಪ್ಪ ನೋಡ್ಕೊಂತೀವಿ. ಇವತ್ತಿನ ಡೇ ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ಜೊತೆಗೆ ಭಾನುವಾರದ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಳ್ತೀನಿ, ಯಾಕಂದರೆ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಜೊತೆಗೆ ಇವತ್ತು ಸರ್ಪ್ರೈಸ್ ನಮ್ಮ ಮನೆಗೆ ಒಬ್ಬರು ಬರ್ತಾ ಇದ್ದಾರೆ. ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇವರು ಕೂಡ. ಏಕೆಂದರೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು, ನಮ್ಮನ್ನು ಇಷ್ಟಪಡೋರು ಒಂಥರ ಸಿಕ್ಕಿದರೆ, ಅಥವಾ ನಮ್ಮನ್ನು ಪ್ರೀತಿಸೋ ಅಂಥವ್ರು ಸಿಕ್ಕಿದರೆ ನಮಗೊಂಥರ ಆ ಒಂದು ಪ್ರೌಡ್ ಫೀಲ್, ಏನೋ ಒಂದು ಖುಷಿ. ಯಾಕೆ ಅಂತಂದರೆ ಯೂಟ್ಯೂಬಿಂದ ಸಿಕ್ಕಿರುವಂಥ ಫ್ಯಾಮಿಲಿ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ. ಎಲ್ಲಿ ಹೋದರೂ ನಮ್ಮನ್ನು ರೆಕಗ್ನೈಸ್ ಮಾಡೋದು, ಮಾತಾಡಿಸೋವಂಥದ್ದು, ನಿಮ್ಮ ಮನೆಯವ್ರ ಥರನೇ ನಮ್ಮನ್ನು ಫೀಲ್ ಮಾಡೋ ಥರ, ಆ ಥರದ್ರಲ್ಲಿ ಒಬ್ಬರು ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅವರಿಗಾಗಿ ಒಂದು ಹಬ್ಬದ ಅಡುಗೆ ಮಾಡಬೇಕು ಅನ್ನೋದು ಕೂಡ ನನ್ನ ಆಸೆ ಆಗಿತ್ತು. ಅಂದರೆ ಇವರು ವ್ಲಾಗಲ್ಲಿ ತೋರಿಸ್ಕೊಳ್ಳೋದಕ್ಕಾಗಲಿ ಇಷ್ಟಪಡೋದಿಲ್ಲ. ಸ್ವಲ್ಪ ಏಜ್ ಆಗಿದೆ. ಅಮ್ಮ ಅಂತಲೇ ನಾನು ಕೂಡ ಅವ್ರನ್ನ ಕರಿತೀನಿ. ಸುಮಾರು 65 ವರ್ಷ ಹತ್ತಿರ ಅವರು. ಎಷ್ಟು ಮುದ್ದಾಗಿ ಚೆನ್ನಾಗಿ ಎಷ್ಟು ನಮ್ಮನ್ನು ಕೇರ್ ಮಾಡ್ತಾರೆ, ನನ್ನ ಬಗ್ಗೆ ಮಾತಾಡ್ತಾರೆ ಅಂತಂದರೆ ನಿಜವಾಗ್ಲೂ ನನಗಂತೂ ಒಂಥರ, ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ನಾನು ಯೂಟ್ಯೂಬ್ ಮಾಡಿದ್ರಲ್ಲಿ ಎಷ್ಟು ಬೈಯೋರು ಇರ್ತೀರಾ, ಅಥವಾ ನಮ್ಮನ್ನು ದ್ವೇಷಿಸೋರು ಇರ್ತೀರಾ, ಅಥವಾ ನಮ್ಮ ಬಗ್ಗೆ ಬೇರೆ ಥರ ಥಿಂಕ್ ಮಾಡಿ ಕೆಟ್ಟದಾಗ ಅನ್ನೋರು ಕೂಡ ಇದ್ದಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಯೂಟ್ಯೂಬ್ ಮಾಡಿ ನಾನು ಇವತ್ತಿನವರೆಗೂ ಡೈರೆಕ್ಟಾಗಿ ಯಾರ ಹತ್ರ ಏನು ಅನ್ನಿಸ್ಕೊಳ್ದೇ ಇರೋಂತಹ ಮಾತುಗಳೆಲ್ಲನೂ ಕೂಡ ಯೂಟ್ಯೂಬಲ್ಲಿ ಅನ್ನಿಸ್ಕೊಂಡಿದ್ದೀನಿ ನಾನು.
ಎಲ್ಲೋ ಒಂದು ಕಡೆ ಆ ಟೈಮಲ್ಲಿ ನನ್ನ ತಲೆಗೆ ಬಂದಿದ್ದ ಇದೇ ಮಾತುಗಳು ಕಮೆಂಟ್ಸಲ್ಲಿ ಹಾಕ್ತಾರಲ್ಲ ಈ ವರ್ಸ್ಟ್ ಪದಗಳು, ಅದನ್ನು ನಾನು ಮೆನ್ಷನ್ ಮಾಡ್ತೀನಿ, ವರ್ಸ್ಟ್ ಅಂತಲೇ ಮೆನ್ಷನ್ ಮಾಡ್ತೀನಿ, ಯಾಕಂದರೆ ಅದೆಲ್ಲ ಡಿಲೀಟ್ ಮಾಡಿದ್ದೀನಿ ನಾನು ಎಷ್ಟೋ. ಆ ಥರ ಕಮೆಂಟಲ್ಲಿ ಮಾಡೋರು ಎದುರುಗಡೆ ಬಂದು ಮಾತಾಡಿದರೆ ಅದರ ಆಗೋ ಕಥೆನೇ ಬೇರೆ ಆಗಿರುತ್ತೆ ನಿಜವಾಗ್ಲೂ. ಬಟ್ ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಾಗೋದಿಲ್ಲ. ಒಂಥರ ನಮ್ಮ ಹಿಂದೆ ನಿಂತ್ಕೊಂಡು ನಮಗೆ ಕಣ್ಣಿಗೆ ಕಾಣಿಸ್ದೆ ನಮಗೆ ಕೆಟ್ಟದಾಗಿ ಬೈಕೊಂಡು ಮಾತಾಡೋರು ಮಧ್ಯದಲ್ಲೂ ನಮ್ಮನ್ನು ಅವರ ಮನೆ ಮಕ್ಕಳಾಗಿ ಅಥವಾ ಅವ್ರ ಮನೆಯಲ್ಲಿ ನಮ್ಮನ್ನು ಒಬ್ಬರನ್ನಾಗಿ ನೋಡಿ ಪ್ರೀತಿಸೋರು ಇದ್ದಾರಲ್ಲ, ಅವರಿಗೋಸ್ಕರ ನಾವು ವ್ಲಾಗ್ ಮಾಡೋ ಅಂಥದ್ದು. ಅವರು ಆ ಒಂದು ಪ್ರೀತಿಗೆ ವ್ಲಾಗ್ ಮಾಡೋ ಅಂಥದ್ದು ಇರುತ್ತೆ. ಆ ಥರದಲ್ಲಿ ವ್ಯಕ್ತಿಯಲ್ಲಿ ಒಬ್ಬರು ಇವತ್ತು ಬರ್ತಾ ಇರೋವಂಥದ್ದು ಅಮ್ಮ, ವಿಜಯಮ್ಮ ಅಂತ ಹೆಸರು, ಅವ್ರ ಹೆಸರು ವಿಜಯ ಅಮ್ಮ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಮಗಳು ಅಂತ ಮಾತಾಡಿಸ್ತಾರೆ. ಮತ್ತು ಗೌರಿ ಹಬ್ಬದಲ್ಲೇ ಬರಬೇಕಾಗಿತ್ತು ಅವರು. ನನಗೆ ಯಾವಾಗಲೂ ಹೇಳೋರು ಬಾಗ್ನ ಕೊಡೋಕೆ ಬರಬೇಕು ಅಂದ್ಕೊಂಡಿದ್ದೀನಿ ಸುಷ್ಮಾ, ಫ್ರೀ ಇದೆಯಾ ಅಂತ. ಅವ್ರು ಬರ್ತೀನಿ ಅಂದಾಗ ನಾನು ಫ್ರೀ ಆಗ್ತಾ ಇರಲಿಲ್ಲ, ಅಥವಾ ನಾನು ಫ್ರೀ ಇದ್ದಾಗ ಅವ್ರು ಬರೋಕ್ಕಾಗ್ತಾ ಇರಲಿಲ್ಲ. ಬಟ್ ಇವತ್ತು ಆ ಟೈಮ್ ಬಂತು. ಬಟ್ ಅವ್ರಿಗೆ ಹಿಂದಿನ ದಿನವೇ ಬರಬೇಕಿತ್ತು, ಅಂದರೆ ಶುಕ್ರವಾರನೇ ಬರಬೇಕಿತ್ತು. ಬಟ್ ಶುಕ್ರವಾರ ನಾವು ಅಮ್ಮ ದೇವಸ್ಥಾನಕ್ಕೆ ಹೋಗೋ ಒಂದು ಪ್ಲ್ಯಾನ್ ಮಾಡಿದ್ರಿಂದಾಗಿ ಶುಕ್ರವಾರನೂ ಬರೋಕ್ಕಾಗಿರಲಿಲ್ಲ. ಫೈನಲಿ ಇವತ್ತು ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಬೆಳಗ್ಗೆಯಿಂದನೇ ನನ್ನ ಒಂದು ಹಬ್ಬದ ಅಡುಗೆ ತಯಾರಿ ಶುರುವಾಗಿತ್ತು. ನಾನು ಇವಾಗ ಸ್ವಲ್ಪ ಕುಳಿ ಆಗಿಬಿಟ್ಟಿದ್ದೀನಿ, ದಿನಕ್ಕೆ ಬೆಳಿತೀನಿ ಅಂದ್ಕೊಂಡ್ರೆ ಫ್ರೆಂಡ್ಸ್ ಬೆಳಿತಾನೆ ಇಲ್ಲ, ಯಾಕೋ ಡೌನ್ ಆಗ್ತಾ ಇದ್ದೀನಿ. ಹಂಗಾಗಿ ಈಗ ನನ್ನ ಮಗಳಿಗೆ ತಲೆ ಬಚ್ಬೇಕು ಅಂದರೆ ಸ್ಟೂಲ್ ಹಾಕ್ಕೊಂಡು ತಲೆ ಬಚ್ಬೇಕು, ಇಲ್ಲಾಂದ್ರೆ ಅವಳಿಗೆ ಅದು ಫುಲ್ ಹಿಂದಕ್ಕೆ ತೆಗಿಬೇಕಾಗುತ್ತೆ. ಕ್ರಾಫ್ ತೆಗಿಯೋದು ಹಿಂಸೆ. ಏನು ಮಗನಿ ನಂಗೆ ಭಾಳ ಹಿಂಸೆ ಕೊಡ್ತಾರೆ. ಬೇಡ, ಅದು ಶುಕ್ರವಾರ ಸೋಮವಾರ ಮಾತ್ರ ಹಚ್ಚೋದಷ್ಟೇ. ಮಗಳಿಗೆ ತಲೆ ಬಚ್ಚದೆ ಅಂದರೆ ಇವಾಗ ಹಿಂಸೆ ಆಗಕ್ಕೆ ಶುರು ಆಗ್ಬಿಟ್ಟಿದೆ. ನನಗೆ ಒಂದು ಸ್ವಲ್ಪ ಹಿಂಗೆ ಹೈಟ್ ಹಾಕ್ಬೇಕು. ಇವಾಗ ತಲೆ ಎತ್ತದೇ ಇಲ್ಲ ಮೇಲಕ್ಕೆ. ಅದಕ್ಕೆ ಏನು ಮಾಡ್ತೀನಿ, ಅವಳನ್ನ ಎತ್ತು ತಲೆ ಅಂತ ಹೇಳೋ ಬದಲು ನಾನೇ ಸ್ಟೂಲ್ ಮೇಲೆ ನಿಂತ್ಕೊಂಡು ಬಾಚ್ಬಿಟ್ರೆ ಒಳ್ಳೇದಂತ ಸ್ಟೂಲ್ ಮೇಲೆ ನಿಂತ್ಕೊಂಡು ಕ್ರಾಫ್ ತೆಗೆದಾಗುತ್ತೆ. ಹಾಗೆ ಇವತ್ತು ನೋಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ತಯಾರಿ ನಡೀತಾ ಇದೆ. ಓಕೆ, ಮಧ್ಯಾಹ್ನ ಅಡುಗೆ ಬೆಳಿಗ್ಗೆ ಶುರು ಮಾಡಿರೋದು. ಸ್ವೀಟ್ ಕಾರ್ನ್ ಒಂಥರ ವೈಟ್ ಕಲರಲ್ಲಿದೆ, ಚೆನ್ನಾಗಿದೆ. ಏನದು ಆಪಲ್ ಚೆನ್ನಾಗಿದೆ ಅಂತೀರಿ, ಚೈತು ಹೇಳೋದು ಪರವಾಗಿಲ್ಲ. ಯಾವ್ದು ಏನು ತೊಂದರೆ ಇಲ್ಲ, ಬಟ್ ಯಾವ್ದು ರೇಟ್ ಜಾಸ್ತಿ. ನಾವೇ ಹೋಗಿ ತೊಗೊಂಬಂದ್ರೆ ರೇಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಮನೆ ಬಾಗಿಲಿಗೆ ತಂದು ಕೊಡೋರಿಗೆ ಕೊಟ್ಟರು ಏನು ತಪ್ಪಿಲ್ಲ. ಬಟ್ ಚೆನ್ನಾಗಿರೋದು ಕೊಟ್ಟಿದ್ದೀರ, ಅದಕ್ಕೆ ಖುಷಿ ಆಯಿತು. ದುಡ್ಡು ಚೆನ್ನಾಗಿರೋದು ಕೊಡ್ಬೇಕಾದ್ರೆ ದುಡ್ಡಿನ ಮುಖ ನೋಡಬಾರ್ದು. ಹಾಗಾಗಿ ಖುಷಿ ಆಯಿತು. ಫಸ್ಟ್ ಟೈಮ್ ತರಿಸಿಲ್ಲ, ಹೆಂಗಿರುತ್ತೋ ಏನೋ. ಇವನ್ ಕೆಲಸ ಬ್ಯುಸಿ, ಹೋಗೋಕ್ಕಾಗಲ್ಲ, ಟೈಮ್ ಇಲ್ಲ. ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ಕೊತಾ ಇರಬೇಕು. ಮನೇಲಿ ಬಂದು ಹೇಳಿದ್ರೆ ಒಂದು ಥರದ್ದು ಮಾಡ್ಕೊಂಡ್ಬಿಡ್ತಾರೆ ಅಂತ ಅಂದ್ಕೊಂಡು, ಹಂಗೂ ಸಬ್ಸಿಡಿ ಸೊಪ್ಪೆಲ್ಲ ಇಲ್ಲ. ಥರ ಕೇಳಿದ್ದೀನಿ ವಡೆ ಮಾಡಬೇಕಂತ. ವಡೆ, ಒಬ್ಬಟ್ಟು, ಕಾಳು ಸಾರು, ಒಂದು ಪಲ್ಯ, ಕೋಸಂಬರಿ ಇಷ್ಟೇ. ಪಟಪಟ ಅಂತೇಳಿ ಮಧ್ಯಾಹ್ನ ಅಡುಗೆ ಮಾಡೋದು. ನನ್ನ ಮಕ್ಕಳು ಬರೋದು ಗೊತ್ತಿನಲ್ಲ, ಐ ಆಮ್ ವೇಟಿಂಗ್ ಫಾರ್. ರಾತ್ರಿ ಒಂದೇ ಸರಿ ನಿಮಗೆ ಊಟ, ಸಂಜೆ ಬಂದಾಗ ಒಬ್ಬಟ್ಟು ಅಷ್ಟೇ. ಅಷ್ಟು ಮಾತ್ರ ತೆಗಿ. ಸಾಯಂಕಾಲ ಊಟ ಮಾಡ್ತೀಯ? ಸಂಜೆ ಊಟ ಇಲ್ಲ, ಒಬ್ಬಟ್ಟೆಲ್ಲ ಇರುತ್ತಲ್ಲ. ಒಬ್ಬಟ್ಟೆಲ್ಲ ಇರುತ್ತಲ್ಲ, ಅದಕ್ಕೆ ನಮಗೋಸ್ಕರ ಊಟ ಮಾಡದೆ ಕಾಯ್ತೀನಿ ಅಂತ ಊಟ ಮಾಡಮ್ಮ ಅಂದಿದ್ಕು ಮಗ. ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ಅವನಿಗೆ ತಿನ್ನಕ್ ಕೊಡ್ತಿಲ್ವಲ್ಲ ಅಂತ ಕೋಪ ಅವನಿಗೆ. ಅದೇ ಇವಾಗ ಅವ್ರಿಗೆ ಮ್ಯಾಗಿಗೆ ಇಡ್ತಾ ಇದ್ದೀನಿ. ಮ್ಯಾಗಿ ಮಾಡಿ ಅವ್ರನ್ನ ಕಳಿಸಿ ಆಮೇಲೆ ನನ್ನ ಕಿಚನ್ ಕೆಲಸ ಮಾಡ್ಕೊತೀನಿ. ಇವೆಲ್ಲ ಹಚ್ಚಿಟ್ಟು ಎಲ್ಲ ಮಾಡಿ ರೆಡಿ ಇಟ್ಬಿಟ್ಟು ಹೋಗಿ ಫ್ರೆಶ್ ಅಪ್ ಮಾಡ್ಕೊಂಡು ಬರ್ತೀನಿ. ಯಾಕಂದರೆ ಇನ್ನೊಂದು 4 ಕೊರಿಯರ್ ಡನ್ಸೋ ಮಾಡೋದಿದೆ. ಒಂದು 4 ಕೊರಿಯರ್ ಪ್ಯಾಕಿಂಗ್ ಆಗಿಟ್ಟಿದ್ದೀನಿ, ಡನ್ಸೋ ಮಾಡಬೇಕು. ಏನೇ ಹೇಳಿದ್ರು ಪಾಪ ಅವರು. ಅಂದರೆ ಡನ್ಸೋ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸಲ್ಲೇ ನಾವು ಕೊರಿಯರ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲ ಈಗಲೇ ಕಳಿಸ್ಕೊಡಿ ಅಂತಾರೆ. ಅಷ್ಟೊತ್ತಲ್ಲಿ ಎಲ್ಲಿ ಕಳಿಸೋದು, ಒಂದು ಎಷ್ಟು 7 o'clock ಅನ್ಸುತ್ತೆ. ಹಾಗಾಗಿ ಇಲ್ಲ ಬೆಳಿಗ್ಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಒಂದು 4 ಡನ್ಸೋ. ನನ್ನ ಮಗ ಸೀನೋದ್ರಲ್ಲಿ ನನ್ನ ಮಾತೇ ಕೇಳಿಸಲ್ಲ. ಓಕೆ, ಆಮೇಲೆ ಕಂಟಿನ್ಯೂ ಮಾಡೋಣ. ಇವ್ರನ್ನ ಕಳಿಸ್ಬಿಟ್ಟು ತಿಂಡಿ ತಿನ್ನಿಸಿ
ಕೆಲಸ ಮಾಡೋ ಗಡ್ಬಿಡಿಲಿ ನಿಜವಾಗ್ಲೂ ವೀಡಿಯೋ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಏಕೆಂದರೆ ಅವ್ರು ಬರೋಷ್ಟರಲ್ಲಿ ನಾವು ಯಾರೇ ಆಗಲಿ ಅಷ್ಟೇ ಮನೆಗೆ ಗೆಸ್ಟ್ ಬರ್ತೀವಿ ಅಥವಾ ಯಾರಾದರೂ ಬರ್ತಾರೆ ಅಂತಂದರೆ ಅವತ್ತಿನ ದಿನ ಬೇಗ ಮಾಡಿದರೆ ಕೆಲಸಗಳನ್ನ ಬೇಗ ಮುಗಿಸ್ಕೊಂಡ್ರೆ ಅವ್ರು ಬಂದಾಗ ನಾವು ಕೂತ್ಕೊಂಡು ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇಲ್ಲಾಂದರೆ ಅಡುಗೆಯಲ್ಲೇ ಟೈಮ್ ಆಗೋಗ್ಬಿಡುತ್ತೆ ಅನ್ನೋದು ನನ್ನದು ಒಂದು ಯೋಚನೆ. ಹಾಗಾಗಿ ಈಗ ಟೈಮ್ ಬಂದು 10:50 ಆಯಿತು. 10:50 ಟೈಮು. ನಾನು ಸ್ವಲ್ಪ ಬೇಗ ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಬಿಡೋಣ, ಬೇಗ ಬಂದುಬಿಡ್ತಾರೆ, ಯಾಕಂದರೆ ಇನ್ನೂ ಒಬ್ಬಟ್ಟೆಲ್ಲ ತರಬೇಕು ಅಂತ ಹೇಳಿ ವೀಡಿಯೋನೇ ಮಾಡ್ದೇನೆ ಮಕ್ಕಳು ಹೋದಾಗಿಂದ ಪಟಪಟ ಅಂತ ಹೇಳಿ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಈಗ ನನ್ನ ಕೆಲಸ ಕಿಚನೆಲ್ಲ ಕಚಿಪಿಚಿ ಅನ್ನೋ ಥರ ಇದೆ, ನೋಡೋಕ್ಕಾಗೋದಿಲ್ಲ. ಯಾವಾಗಲೂ ಅಷ್ಟೇ ಅಡುಗೆ ಮಾಡಬೇಕಂದ್ರೆ ಹೀಗೆ ತಾನೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲನೂ ರೆಡಿ ಮಾಡ್ಕೊಂಡಿರ್ತೀನಿ. ನಾನು ಏನೇನು ಮಾಡಬೇಕು ಎತ್ತ, ಅದಕ್ಕೆ ಈರುಳ್ಳಿ ಎಷ್ಟು ಹಚ್ಕೋಬೇಕು, ಹಾಗೆ ರುಬ್ಬೋದಕ್ಕೆ ಏನು ಮಾಡಬೇಕು ಅಂತೆಲ್ಲ ಕಂಪ್ಲೀಟ್ 1 by 1 ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಜೊತೆಗೆ ಪಲ್ಯಗೂ ಕೂಡ ಇಲ್ಲಿ ಬೇಯಿಸಿಟ್ಟು ಅದನ್ನು ನೀರೆಲ್ಲ ಹಾಕಿಟ್ಟಿದ್ದೀನಿ. ಹಾಗೆ ಪಲಾವು ಈ ಥರ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದೊಂಥರ ಸಿಂಪಲ್ಲಾಗಿ ಒಂದು ಹಬ್ಬದ ಅಡುಗೆ ರೀತಿಯಾಗಿ ಮಾಡ್ತಾ ಇರೋವಂಥದ್ದು. ಏಕೆಂದರೆ ನಮಗೋಸ್ಕರ ಬರ್ತಾ ಇದ್ದಾರೆ ಅವರು. ಅಮ್ಮ ಅಂತಲೇ ಹೇಳ್ತೀನಿ ನಾನು ಅವ್ರನ್ನ. ಯಾವಾಗಲೂ ಹೇಗಿದ್ದೀರಾ ಅಮ್ಮ, ಚೆನ್ನಾಗಿದ್ದೀರಾ ಅಂತಲೇ ಹೇಳಿ ಮಾತಾಡ್ಸೋವಂಥದ್ದಿರುತ್ತೆ. ನಾನು ಹೇಳಿದ್ದೆ ಲಾಸ್ಟು ಒಂದು ವ್ಲಾಗಲ್ಲಿ 1-2 ದಿನದ ಹಿಂದೆ ಯಾವುದೋ ವ್ಲಾಗಲ್ಲಿ ಹೇಳಿದ್ದೆ, ತುಂಬ ಏಜ್ ಆಗಿರುವಂಥವ್ರು ಕೂಡ ನಮ್ಮನ್ನು ವೀಡಿಯೋಸ್ನ ನೋಡ್ತಾರೆ, ಜೊತೆಗೆ ಹಾರೈಸ್ತಾರೆ, ಆಶೀರ್ವದಿಸ್ತಾರೆ ಅಂತ ಹೇಳಿ. ಅಂದರೆ ಇವರು ಗೌರಿ ಹಬ್ಬದಲ್ಲೇ ಬರಬೇಕಾಗಿತ್ತು, ಗೌರಿ ಹಬ್ಬದಲ್ಲೇ ಬರ್ತೀನಿ ಅಂತ ಹೇಳಿದರು. ಆ ಟೈಮಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಅವರು ಬರೋದಕ್ಕಾಗಲಿಲ್ಲ. ಅದಕ್ಕೆ ನಿನ್ನೆ ಬರ್ತೀನಿ ಅಂತ ಹೇಳಿ ಅವರು ಮೆಸೇಜ್ ಹಾಕಿದ್ರು. ಬಟ್ ನಿನ್ನೆನೂ ಬರೋಕ್ಕಾಗಲಿಲ್ಲ. ನಿನ್ನೆ ಏನಂತಂದರೆ ನಾನು ಅಮ್ಮ ಇಬ್ಬರು ಬನಶಂಕರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅನಂತರ ನನಗೂ ಕೆಳಗಡೆ ಮಾಡಿ ಕೆಲಸದೆಲ್ಲ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅಮ್ಮ ಇವತ್ತು ಸ್ವಲ್ಪ ಬ್ಯುಸಿ ಇದ್ದೀನಿ, ನಾಳೆ ಬನ್ನಿ, ನಾಳೆ ಫ್ರೀ ಆಗ್ತೀನಿ ಅಂತ ಅಂದೆ. ಹಾಗಾಗಿ ಇವತ್ತು ಅವರು ಬರ್ತಾ ಇರೋವಂಥದ್ದು. ಒಂಥರ ಖುಷಿ ಇದೆ. ಜೊತೆಗೆ ಇಷ್ಟು ಪ್ರೀತಿ ಇಟ್ಟಿರೋದಕ್ಕೆ ನಂಗೆ ಏನು ಹೇಳೋದಕ್ಕೂ ಅಸಾಧ್ಯ. ಬಟ್ ಇವತ್ತು ಸ್ಯಾಟರ್ಡೆ ಅವರು ನಾನ್ ವೆಜ್ಜು ಅಮ್ಮ ತಿಂತಾರೆ. ಅವ್ರು ಹೇಳ್ತಾಯಿದ್ರು, ಇನ್ನು ಮಟನ್ ಸಾರಿ ಯಾವಾಗಲೂ ವೀಡಿಯೋದಲ್ಲಿ ಮಾಡಿದಾಗ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಂತ. ಬಟ್ ಇವತ್ತು ಶನಿವಾರ ಆಗಿರೋದ್ರಿಂದ ನಾನ್ ವೆಜ್ ಮಾಡೋ ಹಾಗಿಲ್ಲ, ಅದಕ್ಕೆ ವೆಜ್ಜನ್ನೇ ಒಂದು ಸ್ವಲ್ಪ ಹಬ್ಬದ ರೀತಿಯಾಗಿ ಇರಲಿ ಅನ್ನೋ ಒಂದು ಫೀಲ್ಗೆ ಮಾಡ್ತಾಯಿದ್ದೀನಿ. ಮೂಗ್ ಮೇಲೆ ಒಂಥರ ಡಾರ್ಕಾಗಿ ಕಾಣಿಸ್ತದೆ. ಏನು ಅಂದರೆ ನಂದು ಮಂಗಲ ಚೈನ್, ಮಂಗಲ ಸರದು ಇದು ಏನಕ್ಕೂ ಹಟ್ ಅಂತ ಹೊಡಿತು. ಒಂದೊಂದು ಸರಿ ಹಾಗೆ ಏನೋ ಮಾಡ್ತಾಯಿರ್ತೀವಿ. ನಮ್ಮ ಚಿಂಟು ನಾನು ವೇಲ್ ಹಾಕ್ಕೊಂಡಿದ್ನೋ ಏನೋ ಎಳ್ದಿದ್ದು ಹಿಂಗೆ ಎಳೆದ್ರು ಅದು ಹಾಗೆ ಬಂದು ರಪ್ಪಂತ ಹೊಡಿತು ಇಲ್ಲಿ ಮೂಗಿಗೆ. ಅದು ನೋಡಿ ಹೆಂಗಾಗ್ಬಿಟ್ಟಿದೆ, ಫುಲ್ಲು ನೋವು ಥರ. ಇದು ನೋವು ಮುಟ್ಟಿದ್ರೆ ನೋವ್ತಾ ಇದೆ, ಒಂದು ಸ್ವಲ್ಪ ಊದ್ಕೊಂಡು ಹೋಗೋ ಫೀಲ್ ಆಗಿದೆ ಮೂಗು ನಂದು. ಹಂಗೆ ಬಿತ್ತು ಮಂಗಲ ಚೈನ್ದು. ಸುಮಾರು ಜನ ಕೇಳ್ತಾ ಇರ್ತೀರ ಮಂಗಲ ಚೈನ್ ಡಿಸೈನ್ ತೋರಿಸಿ ಅಂತ. ಇದು ಏನು ಡಿಸೈನ್ ಅಂತ ತೋರಿಸ್ಲಿ, ಏನು ಸಿಂಪಲ್ ಡಿಸೈನ್ ಅಂತ ತುಂಬ ರೇರ್ ಡಿಸೈನ್ ಅನ್ನೋ ಥರ ಎಲ್ಲ ಏನಿಲ್ಲ. ನೋಡ್ಬೋದು, ಈ ಥರ ಇದೆ. ತೋರಿಸಿ ಅಂತೀರ, ಏನು ತೋರಿಸೋದು ಹಂಗೇನು ಅಂತ ಏನು ವಾವ್ ಸೂಪರ್ ಅನ್ನೋ ಥರ ಡಿಸೈನ್ ಆದರೆ ತೋರಿಸ್ಬೋದು. ಮತ್ತು ಗ್ರಾಮ್ ಎಲ್ಲ ಕೇಳ್ತಾ ಇರ್ತೀರ. ನಮ್ಮನೇಲಿ ಅವೆಲ್ಲ ಹೇಳಿದ್ರೆ ಬೈತಾರೆ, ಯಾವುದು ಏನೋ ಹೇಳ್ಕೊಬೇಡ. ಅಂದರೆ ಚಿನ್ನದ ವಿಚಾರವಾಗಿ ಮಾತಾಡೋದು ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ವ್ಲಾಗ್ಗಳಲ್ಲಿ. ಹಂಗಾಗಿ ಹೇಳ್ಕೊಂಡಿಲ್ಲ, ಡಿಸೈನ್ ಮಾತ್ರ ತೋರಿಸಿದ್ದೀನಿ, ನೋಡ್ಕೋಬೋದು. ಈ ಥರ ಇದೆ ಅಷ್ಟು. ಓಕೆ, ಇವಾಗ ಪಟಪಟ ಅಂತ ಹೇಳಿ ಅಡುಗೆ ಮಾಡೋಣ. ಇವಾಗ ಕೋಸಂಬರಿಗೆ ರೆಡಿ ಮಾಡ್ತಾಯಿದ್ದೆ. ಅವ್ರು ಬರೋಷ್ಟರಲ್ಲಿ ಮಾಡ್ಕೊಳ್ತೀನಿ. ಒಂಥರ ಖುಷಿ ಇದೆ ಅವ್ರು ಬರೋದನ್ನು, ಅವ್ರನ್ನೂ ನೋಡೋದಕ್ಕೆ, ಎದುರುಗಡೆ ಮಾತಾಡ್ಸೋದಕ್ಕೆ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ಮಾಡೋಣ, ಈಗ ಫಸ್ಟಿಗೆ ಕೆಲಸ ಮಾಡೋಣ, ಆಮೇಲೆ ಎಲ್ಲ ರುಬ್ಬೋದೆಲ್ಲ ಒಂದು ಕಡೆ ಇಟ್ಕೊತಾ ಇದ್ದೀನಿ. ಕೋಸಂಬರಿಗೆಲ್ಲ ಒಂದು ಕಡೆ, ಒಡೆಗೆಲ್ಲ ಒಂದು ಕಡೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಪಲಾವಿಗೆಲ್ಲ ಒಂದು ಕಡೆ ರೆಡಿ ಮಾಡ್ತಾಯಿದ್ದೀನಿ. ಒಬ್ಬಟ್ಟಿಗೆ ಒಂದು ಕಡೆ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಮೆನು ಏನು ಅಡುಗೆ ಮಾಡಬೇಕು ಅನ್ನೋದು ಒಂದು ಮೆನು ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಪಟ ಕೆಲಸ ಆಗೋಗುತ್ತೆ. ಏನು ಮಾಡಬೇಕು, ಏನು ಆಗಬೇಕು, ಬೇಗ ಪಟ ಅನ್ನೋದಕ್ಕೆ. ಹಾಗೆ ತೊಗರಿಕಾಯಿ ಇತ್ತು, ಹಸಿ ತೊಗರಿಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಒಂದು ಕಾಳು ಸಾರು ಮಾಡೋಣ ಅಂತ. ಬದನೆಕಾಯಿ ಹಾಕೋಣ ಅಂದ್ಕೊಂಡೆ, ಆಮೇಲೆ ಯಾರಾದ್ರೂ ತರಕಾರಿ ಅವ್ರು ಬರ್ತಾರ ನೋಡೋಣ ಅಂತ. ನೆನ್ನೆ ಅಮೆಝಾನಲ್ಲಿ ಬದನೆಕಾಯಿ ಆರ್ಡ್ರ್ ಮಾಡೋದು ಬರ್ತಾಯಿತ್ತು. ಅದಕ್ಕೆ ಬರೀ ಆಲೂಗಡ್ಡೆ ತೊಗರಿಕಾಯಿ ಹಾಕಿ, ಹಸಿದು ತೊಗರಿಕಾಯಿ ಇತ್ತಲ್ಲ ಹಾಕ್ಬಿಟ್ಟು ಹೋಳಿ ಥರ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ.
ನಿಜವಾಗ್ಲೂ ಇವತ್ತಂತೂ ನಾನು ತುಂಬ ಎಕ್ಸೈಟ್ ಆಗಿದ್ದೆ. ಯಾಕೆ ಅಂತಂದರೆ ಅವರನ್ನು ಹತ್ತಿರದಿಂದ ನಾನು ನೋಡಬೇಕು, ಜೊತೆಗೆ ಕೆಲವೊಂದು ನನ್ನ ತಲೆಯಲ್ಲಿ ಏನೇನೋ ಓಡ್ತಾ ಇತ್ತು, ಕೆಲವೊಂದು ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ತೊಗೋಬೇಕು ಅಂತ. ಏಕೆಂದರೆ ಈಗಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಸರ್ವೇ ಸಾಮಾನ್ಯ ಅನ್ನೋ ಥರ ಆಗೋಗ್ಬಿಟ್ಟಿದೆ ಅತ್ತೆ ಸೊಸೆ ಜಗಳ ಅಂತ. ಯಾಕಂದ್ರೆ ನಮ್ಮ ಮನೆಯಲ್ಲೂ ಕೂಡ ಅದೇ ಇರೋದು. ಅದಕ್ಕೆ ನನಗೆ ಅವ್ರನ್ನ ಕೇಳಬೇಕು ಅಂತ. ಯಾಕಂದರೆ ಅವರಿಗೆ 2 ಗಂಡು ಮಕ್ಕಳು, ಒಬ್ಬರು ಮಗಳು, 3 ಜನ ಮಕ್ಕಳು. ಜೊತೆಗೆ ಅವರು ಜಾಯಿಂಟ್ ಫ್ಯಾಮಿಲಿಯಾಗಿ ಅಂದರೆ 2 ಮಕ್ಕಳನ್ನು ಜೊತೆಲೇ ಇಟ್ಕೊಂಡು ಸೊಸೆ, ಮಗ, ಮೊಮ್ಮಕ್ಕಳು ಅನ್ನೋ ಥರ ಎಲ್ಲ ಜೊತೆಲೇ ಇದ್ಕೊಂಡು ಒಂದೇ ಮನೇಲಿ ಇದ್ದಿದ್ದಂಥದ್ದು. ಈಗ ಅವರ ದೊಡ್ಡ ಮಗ ಬಂದು ಫಾರಿನಲ್ಲಿ ಸೆಟಲ್ ಆಗಿದ್ದಾರೆ. ಈಗ ಒಂದು 3 ಇಯರ್ಸಿಂದ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಬಟ್ ಅವ್ರು ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿದ್ದರೂ ಕೂಡ ವೀಡಿಯೋ ಕಾಲ್ ಮಾಡಿ ಅವ್ರ ಮಗನ ಜೊತೆ, ಅವ್ರ ಸೊಸೆ ಜೊತೆ, ಆಮೇಲೆ ಅವರ 2ನೇ ಸೊಸೆ, ಮೊಮ್ಮಕ್ಕಳು ಎಲ್ಲರ ಜೊತೆನೂ ಮಾತಾಡಿಸಿದ್ರು. ಎಷ್ಟು ನನಗೆ ಒಂಥರ ಖುಷಿ ಆಯಿತು ಅಂತಂದರೆ, ನಿಜವಾಗ್ಲೂ ಇಷ್ಟೊಂದು ನಮ್ಮನ್ನು ಹಚ್ಕೊಂಡು ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ, ಕಾಳಜಿ, ಜೊತೆಗೆ ಅವರ ಮನೆಯವ್ರಿಗೆಲ್ಲರನ್ನೂ ಕೂಡ ನಾವು ಒಬ್ಬರು ಸ್ಮಾಲ್ ಯೂಟ್ಯೂಬರ್, ನಾನಂತ ಏನು ಬಿಗ್ ಯೂಟ್ಯೂಬರ್ ಅಂತಲ್ಲ, ಪುಟ್ಟ ಯೂಟ್ಯೂಬರ್ ನಾನು. ನನ್ನ ಮೇಲೆ ಇಷ್ಟು ಒಂದು ಪ್ರೀತಿ ಇಟ್ಟು ಅವರು ಇಡೀ ಫ್ಯಾಮಿಲಿಗೆ ನನ್ನನ್ನು ಪರಿಚಯಿಸ್ತಾ ಇದ್ರಲ್ಲ. ಜೊತೆಗೆ ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಅಮ್ಮ ಮಕ್ಕಳು ಸೊಸೆಯ ಬಾಂಡಿಂಗ್. ಅವ್ರ ಸೊಸೆ ಫಾರಿನಲ್ಲಿದ್ದಾರೆ. ಅವ್ರು ಅದೇ ಹೇಳ್ತಾಯಿದ್ರು, ಅಮ್ಮ ತುಂಬ ನಾನ್ ವೆಜ್ ಚೆನ್ನಾಗಿ ಮಾಡ್ತಾರೆ ಸುಷ್ಮಾ, ಒಂದು ಸಾರಿ ಎಲ್ಲರೂ ಗೆಟ್ ಟುಗೆದರ್ ಪಾರ್ಟಿ ಮಾಡೋಣ ಅಂತೆಲ್ಲ. ಎಷ್ಟು ಥರ ಇನ್ನೇನೋ ಅಪರೂಪ ಅನ್ನೋ ಥರನೇ ಅನಿಸಿಲ್ಲ ಅವ್ರು ನನಗೆ. ಎಲ್ಲ ನಾವು ತುಂಬ ವರ್ಷಗಳಿಂದ ಮಾತಾಡ್ಕೊಂಡಿದ್ದೀವಿ ಏನೋ ಅನ್ನೋ ಥರ ಫೀಲ್ ಕೊಟ್ಟರು. ನನಗೆ ಈ ಥರ ಇರೋದಕ್ಕೆ ಹೇಗೆ ಸಾಧ್ಯ? ಅವರು ಫ್ಯಾಮಿಲಿ ಜೊತೆ ಹೀಗೆಲ್ಲ ಹೊಂದಾಣಿಕೆಯಿಂದ ಅತ್ತೆ ಸೊಸೆ ಒಂಥರ ಅಮ್ಮ ಮಕ್ಕಳು ಥರ ಎಲ್ಲ ಇದ್ದಾರಲ್ವ ಅಂತ ಅವ್ರ ಹತ್ರ ಕೆಲವೊಂದನ್ನು ಕೇಳಿದೆ, ತಿಳ್ಕೊಂಡೆ. ಜೀವನದ ಬಗ್ಗೆ ಏನೆಲ್ಲ ಸಿಚುವೇಶನ್ ಬರ್ಬೋದು, ನಾವು ಹೇಗೆ ಅದನ್ನು ನಿಭಾಯಿಸಬೇಕು, ಮತ್ತು ಅತ್ತೆ ಸೊಸೆ ಹೊಂದಾಣಿಕೆಯಿಂದ ಇರಬೇಕು ಅಂದರೆ ಹೇಗೆ, ಏನೆಲ್ಲ ಮಾಡಬೇಕು ಅನ್ನೋದೆಲ್ಲ ಅವರು ಹೇಳ್ಕೊಟ್ರು. ತುಂಬ ಖುಷಿ ಆಯಿತು ಅಮ್ಮ ನಿಮ್ಮನ್ನು ಮೀಟ್ ಮಾಡಿ ನನಗಂತೂ. ಇವಾಗ ಟೈಮ್ ಬಂದು 12:10 ಆಯಿತು. 12:10 ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗ್ದಿದೆ. ಇನ್ನೆರಡು ಕೆಲಸ ಇದೆ. ಯಾವುದಪ್ಪ ಅಂದರೆ, ಒಂದು ಒಬ್ಬಟ್ಟು ತಟ್ಟೋದು, ಹೂರ್ಣನೂ ಕೂಡ ರೆಡಿಯಾಗಿದೆ. ಬೇಳೆ ಒಬ್ಬಟ್ಟು ಇದು ಬೆಳಗ್ಗೆ ಮೈದಾ ಹಿಟ್ಟು ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದಾಯಿತು. ಆಮೇಲೆ ವಡೆ ಹಿಟ್ಟು ಕೂಡ ರೆಡಿ ಮಾಡಿದ್ದೀನಿ. ಬಟ್ ಹಸಿಮೆಣ್ಸಿನ್ಕಾಯಿ ಹಾಕೋಕ್ಕೆ ಹೋಗಿಲ್ಲ ನಾನು, ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗಾಗಿ ವಡೆ ಹಿಟ್ಟು ಕಲರ್ ಇದ್ದಿದೆ. ವಡೆ ಹಿಟ್ಟು ಅವ್ರು ಬಂದಮೇಲೆ ಹಾಕೋಣ ಅಂತ. ಹಾಗೆ ಪಲಾವ್, ಇದು ಬಂದು ಸಾಂಬಾರ್, ವೈಟ್ ರೈಸ್, ಆಮೇಲೆ ಇದು ಕೋಸಂಬರಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮೊಸರು ಬಜ್ಜಿ, ಅಂದರೆ ಮೇಲೆ ಮೊಸರು ಹಾಕಿದ್ದೀನಿ, ಕೆಳಗಡೆ ಈರುಳ್ಳಿ ಸೌತೆಕಾಯಿ ಎಲ್ಲ ಇದೆ. ಆಮೇಲೆ ಮಿಕ್ಸ್ ಮಾಡೋಣ ಅಂತ. ಹಾಗೆ ಪಲ್ಯ, ಇಷ್ಟು ರೆಡಿ. ಈಗ ಒಬ್ಬಟ್ಟು ತಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ವಡೆ ಮಾಡ್ಕೊಳ್ಳೋದು ಊಟ ಟೈಮ್ಗೆ. 12:30 ಅಷ್ಟರಲ್ಲಿ ಆಲ್ಮೋಸ್ಟ್ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನನ್ನೆಲ್ಲ ಕೆಲಸಗಳು. 12:30 ಅಷ್ಟರಲ್ಲಿ ಬರ್ತೀನಿ ಅಂತ ಅವ್ರು ಹೇಳಿದರು ಅಮ್ಮ ಅವರು. ಅದಕ್ಕೋಸ್ಕರ ನಾನು ಬೇಗ ಬೇಗ ಮಾಡಿಬಿಟ್ಟೆ ಅಡುಗೆನ. ಜೊತೆಗೆ ಅಮ್ಮನಿಗೂ ಕೂಡ ಬರೋದಕ್ಕೆ ಹೇಳಿದ್ದೆ, ಯಾಕಂದರೆ ಅಮ್ಮನೂ ಕೂಡ ಕರೆಸು ಅಂತ ಹೇಳಿದರು ಅಮ್ಮ. ನಿಜವಾಗ್ಲೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಎಷ್ಟು ಖುಷಿ ಆಯಿತು ಅಂತಂದರೆ, ನಿಜವಾಗ್ಲೂ ಹೇಳ್ತೀವಿ ಫ್ರೆಂಡ್ಸ್, ನಾವೆಲ್ಲ ಒಂದು ಒಳ್ಳೆ ರೀತಿಯಾಗಿ ಹೋಗಬೇಕು, ಅಥವಾ ಮುಂದೆ ಫ್ಯೂಚರಲ್ಲಿ ನಾವು ಕೂಡ ಅತ್ತೆ ಆಗೋರು ಇರ್ತೀವಿ. ಆ ಟೈಮಲ್ಲಿ ನಾವೇನು ಸ್ಯಾಕ್ರಿಫೈಸ್ ಮಾಡಬೇಕು, ಜೊತೆಗೆ ಯಾವ ರೀತಿಯಾಗಿ ಹೊಂದ್ಕೊಂಡು ಹೋಗಬೇಕು ಅನ್ನೋದನ್ನೆಲ್ಲ ನಮಗೆ ಇವರಿಂದ ಕಲಿಯುವಂಥದ್ದು ಇರುತ್ತೆ. ಯಾಕಂದರೆ ನಮ್ಮ ಅತ್ತೆಯಿಂದ ಕಲಿಯುವಂಥದ್ದು ನನಗೇನೂ ಇಲ್ಲ. ಯಾಕೆ ಅಂದರೆ ಫಸ್ಟ್ ಟೈಮ್ ನನ್ನ ಜೊತೆ ನಮ್ಮ ಅತ್ತೆ ಜಗಳ ಆಡಿದ್ದು ಅಂತಂದರೆ ಒಂದು ಪುಟ್ಟ ಬೊಂಬೆಗೋಸ್ಕರ. ನಿಮಗೆ ಹೇಳಿದರೆ ಅದು ಸಿಲ್ಲಿ ಮ್ಯಾಟರು, ಬಟ್ ಆ ಒಂದು ಪುಟ್ಟ ಬೊಂಬೆಗೆ ಏನೆಲ್ಲ ಕತೆ ನಡೀತು ಅಂತಂದರೆ, ಯಪ್ಪ ಲೈಫಲ್ಲೂ ನಾನು ಹೀಗೂ ಆಗುತ್ತಾ ಅನ್ನುವಷ್ಟು ಭಯ ಹುಟ್ಕೊಂಡಿದ್ದಂಥದ್ದು ಅದೇ ನನ್ನ ಮೊದಲನೇ ಜಗಳ. ಅಂಥ ವಿಚಾರಗಳು, ಸಿಲಿ ಮ್ಯಾಟ್ರುಗಳಿಂದ ಎಂತೆಂಥ ದೊಡ್ಡ ದೊಡ್ಡ ಕತೆಗಳೆಲ್ಲ ನಡೆದೋಯ್ತು. ಅದಕ್ಕೆ ಹೋಲಿಸ್ಕೊಂಡ್ರೆ ಈಗ ಅಮ್ಮ ಅವ್ರು ಹೇಳಿದ ಪ್ರಕಾರ ಯಾವ ರೀತಿಯಾಗಿ ಅತ್ತೆಯಾಗಿ ನಾವಿದ್ದರೆ ಸೊಸೆ ನಮ್ಮನ್ನು ಹೊಂದ್ಕೊಂಡು ಹೋಗ್ತಾರೆ, ಅಥವಾ ಸೊಸೆ ಈಗಿನ ಕಾಲದವ್ರು ಹೇಗಿರ್ತಾರೆ, ಅವ್ರಿಗೆ ನಾವು ಹೇಗೆ ಹೊಂದ್ಕೋಬೇಕು ಅನ್ನೋದೆಲ್ಲ ಅವ್ರು ಹೇಳ್ತಾ ಇದ್ದರೆ, ಈ ಥರನೂ ಅತ್ತೆ ಇರ್ತಾರಾ, ಇಷ್ಟು ಒಳ್ಳೆ ಅತ್ತೆ ಇರ್ತಾರಾ, ಹೀಗೆಲ್ಲ ಹೊಂದ್ಕೊಂಡು ಹೋಗಬಹುದಾ ಅಥವಾ ಅನ್ನೋದೊಂಥರ ನನಗೆ ಆಶ್ಚರ್ಯ ಅನ್ನಿಸ್ತಾ ಇತ್ತು. ನಾನು ನಮ್ಮ ಅತ್ತೆ ಜೊತೆ ಜಗಳಾಡಿದ್ದು ಅದೇ ಪುಟ್ಟು ಬೊಂಬೆ ಅಂದರೆ, ನಮ್ಮ ಮಗಳು ಒಂದು 10 ತಿಂಗಳು ಮಗು ಇದ್ದಾಗ
ಊರಿಗೆ ಹೋದಾಗ ಊರಲ್ಲಿ ಒಂದು ಬೊಂಬೆ ಏನೋ ಇದ್ವು ನಮ್ಮ ಅತ್ತೆ ಇಷ್ಟಪಟ್ಟು ಇಟ್ಟಿದ್ದಂಥದ್ದು. ಬಟ್ ಅಲ್ಲಿ ನೀವೇ ನೋಡಿದ್ದೀರಾ, ಸುತ್ತ ತೋಟ ಕಾಡು. ಈಗಲಾದರೂ ಪರವಾಗಿಲ್ಲ, ಅವಾಗ ಇನ್ನೂ ಭಯಂಕರವಾಗಿತ್ತು. ಆ ಟೈಮಲ್ಲಿ ರಾತ್ರಿ ಹೊತ್ತು ಮಕ್ಳಿಗೆ ಊಟ ಮಾಡಿಸೋದಕ್ಕೂ ಆಚೆ ಹೋಗೋಕ್ಕೆ ಭಯ ಆಗ್ತಿತ್ತು, ಎಲ್ಲಿ ಹಾವುಗಳು ಬಂದುಬಿಡುತ್ತೋ ಅಂತ ಹೇಳಿ. 10 ತಿಂಗಳು ಮಗು ಇಟ್ಕೊಂಡು ನನಗೆ ಎಲ್ಲಿ ಹೋಗಿ ಊಟ ಮಾಡಿಸ್ಲಿ. ಅವಾಗ ನನಗೆ ಅಷ್ಟು ಐಡಿಯಾನೂ ಇಲ್ಲ, ನನಗೆ ಊರಿಗೆ ಹೋಗ್ಬೇಕಾದ್ರೆ ಮಕ್ಳಿಗೆ ಏನೇನು ಬೇಕು ಆಟ ಆಡೋಕ್ಕೆ ಎಲ್ಲ ತೊಗೊಂಡೋಗ್ಬೇಕು ಅನ್ನೋದು ಇಲ್ಲ. ಹಾಗೆ ಹೊರ್ಟೋಗ್ಬಿಟ್ವಿ. ಬಟ್ ಅಲ್ಲಿ ಒಂದೇ ಸಮ ಹಠ ಇತ್ತು ಚೈತುದು, ಏನೂ ತಿಂತಾ ಇರಲಿಲ್ಲ. ಏನೋ ಶೋಕೇಸಲ್ಲಿ ಒಂದು ಬೊಂಬೆ ಇತ್ತು ಅಂದ್ಬಿಟ್ಟು ಒಂದು ಪುಟ್ಟ ಬೊಂಬೆ ಇತ್ತು, ಅದನ್ನು ಕೊಟ್ಟು ಅವಳ ಕೈಯಲ್ಲಿ ಇಡ್ಸ್ಕೊಂಡು ಊಟ ಮಾಡಿಸ್ತಾ ಇದ್ದೆ. ಅಡುಗೆ ಮನೇಲಿ ನೀರು ತರೋಕ್ಕೆ ಅಂತ ಹೋಗಿ ಬರುವಷ್ಟರಲ್ಲಿ ನಮ್ಮ ಚೈತು ಅದದು ಕತ್ತನ್ನು ಕಟ್ ಮಾಡಿಬಿಟ್ಟಿದ್ಲು. ಅಂದರೆ ತಲೆನೇ ಸಪ್ರೇಟು ಬಾಡಿನೇ ಸಪ್ರೇಟ್ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಅದಷ್ಟೇ ನೋಡಿ ಆಗಿದ್ದಂಥದ್ದು. ಅದು ಯಾವ ಲೆವೆಲಿಗೆ ಜಗಳ ಆಯಿತು ನನಗೂ ನಮ್ಮ ಅತ್ತೆಗೆ ಅಂದರೆ, ಅದೇ ಫಸ್ಟ್ ಟೈಮ್ ನನ್ನ ಮದುವೆ ಆಗಿ ಒಂದು 2 ವರ್ಷದ ಮೇಲೆ ಜಗಳ ಅಂತ ನಮ್ಮ ಅತ್ತೆ ಜೊತೆ ನಾನು ಆಡಿದ್ದು ಫಸ್ಟ್ ಟೈಮ್. ಅದು ನನ್ನ ಮಗಳು ಒಂದು ಬೊಂಬೆ ಹೊಡೆದಾಕಿದ್ದಕ್ಕೆ ನನಗೆ ನಮ್ಮ ಅತ್ತೆ ನಾಯಿಗೆ ಹೊಡೆದಿದ್ರು, ಅದಂತೂ ಸತ್ಯ. ಆವತ್ತಿನ ದಿನ ನಾನು ಯಾವ ಲೆವೆಲಿಗೆ ಹೆದರ್ಕೊಂಡಿದ್ದೆ ಅಂದರೆ, ಅಪ್ಪ ಅತ್ತೆ ಅಂದರೆ ಹಿಂಗೂ ಇರ್ತಾರಾ ಅನ್ನೋ ಲೆವೆಲಿಗೆ ಹೆದರ್ಕೊಂಡಿದ್ದೆ. ಅವತ್ತು ನಮ್ಮ ಮನೆಯವ್ರು ಇರಲಿಲ್ಲ, ಅದೆಲ್ಲ ದೊಡ್ಡ ಕಥೆ, ಏನೋ ಲೈಫಲ್ಲಿ ಆಯಿತು. ಬಟ್ ಈಗ ಅದೆಲ್ಲ ಬೇಡ. ಈಗ ಇವರೇ ಅಮ್ಮ ಮನೆಗೆ ಬಂದಿರೋವಂಥದ್ದು. ಓಕೆ ಫ್ರೆಂಡ್ಸ್, ಇವಾಗ ನೋಡ್ಬೋದು ನಮ್ಮ ಅಮ್ಮನ್ನ. ಬಟ್ ಆಂಟಿ ಅವ್ರು ಬಂದಿದ್ರು, ಅಂದರೆ ಅಮ್ಮ ಅಂತಲೇ ಹೇಳ್ಬೋದು. ಅವ್ರನ್ನೂ ಕೂಡ ನಮ್ಮ ಅಮ್ಮನಿಗಿಂತ ಏಜಲ್ಲಿ ತುಂಬ ದೊಡ್ಡವರು. ಅಂದರೆ ನಮ್ಮ ಅಮ್ಮಂಗೆ ಇವಾಗ ಒಂದು 52 ಅಂದರೆ ಅವರು ಅಮ್ಮನಿಗಿಂತ 13 ವರ್ಷ ದೊಡ್ಡವರು. 65 ಅವರಿಗೆ, 65. ಆಮ 65-66 ವರ್ಷ ಏಜ್ ಅವರು. ಭಾಳ ಖುಷಿ ಆಯಿತು. ನಮಗೋಸ್ಕರ ಇಷ್ಟೆಲ್ಲ ಗಿಫ್ಟ್ ತಂದಿದ್ದಾರೆ. ಇದು ಅಮ್ಮಂಗೋಸ್ಕರ ತಂದಿರೋವಂಥ ಸೀರೆ, ಅಮ್ಮನಿಗೆ ತಂದಿರೋದು. ಇದು ಚೈತನ್ಯಂಗೆ ಡ್ರೆಸ್ ಹೊಲಿಸ್ಬೇಕಂತೆ, ಚೈತುಗೆ ತಂದಿರೋದು. ಆ್ಯಂಡ್ ಇದು ನನಗೆ. ಅದ್ರ ಜೊತೆಗೆ ಸ್ವೀಟು, ಚೋಚೋ, ಒಂದಷ್ಟು ಹಣ್ಣು ಎಲ್ಲ ತಂದು ಮಧ್ಯಾಹ್ನ ಅವ್ರು ಬಂದು ಇಷ್ಟೊತ್ತವರೆಗೂ ಇದ್ದರು. ಅವ್ರು ಹೋದ್ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ಅವ್ರಿಗೆ ವೀಡಿಯೋ ಮಾಡೋದು, ಅವ್ರನ್ನ ತೋರಿಸ್ಕೊಳ್ಳೋದು ಅವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ 5:50 ಇಷ್ಟೊತ್ತವರೆಗೂ ಇದ್ದರು. ಅವ್ರ ಪ್ರೀತಿ ಬೆಲೆ ಕಟ್ಟೋಕ್ಕಾಯ್ತಲ್ಲ, ಬಾರವ ಪಾಪ ಬಂದದಲ್ಲ ಅಲ್ಲಿಂದ ಸದ್ಯಕ್ಕೆ ಇಷ್ಟೆಲ್ಲ ತಗೊಂಡು ನೀವು ನಮ್ಮ ನೋಡೋಕ್ಕೋಸ್ಕರ ಬಂದವರೆಲ್ಲ ಅಯ್ಯಪ್ಪ ಅಂದೆ. ಅವ್ರ ಫೋಟೋಸ್ ಹಾಕ್ತೀನಿ, ಆದರೆ ಮಧ್ಯದಲ್ಲಿ ಅವ್ರ ಫೇಸ್ನ ಕವರ್ ಮಾಡಿಬಿಡ್ತೀನಿ. ಯಾಕಂದರೆ ಅವ್ರನ್ನ ಫೋಟೋ ಅವ್ರಿಗೆ ಇಷ್ಟ ಆಗಲ್ಲ. ಅವ್ರು ಅದೇ ಹೇಳ್ತಾರೆ, ಪ್ರೀತಿ ವಿಶ್ವಾಸ ಮನಸ್ಸಲ್ಲಿರಬೇಕು ಸುಷ್ಮಾ, ತೋರಿಸ್ಕೊಳ್ಳೋದು ಬೇಡ ಅಂತ. ಅದು ಭಾಳ ಖುಷಿ ಆಯ್ತು ನನಗೆ ಅವ್ರು ಹೇಳಿದ್ದು. ಆದ್ರೂ ಬಂದದಲ್ಲವ, ಅಷ್ಟು ವಯಸ್ಸಾದರೂ ಕೂಡ ಅವರು ಬಂದಾಯ್ತಲ್ಲ ನಮಗೋಸ್ಕರ ಎಷ್ಟೊತ್ತು ಮಾತಾಡಿಕೊಂಡು ಖುಷಿಯಾಗಿ. ನಿಜವಾಗ್ಲೂ ಎಷ್ಟೋ ವಿಚಾರ ತಿಳ್ಕೊಬೋದು ಫ್ರೆಂಡ್ಸ್ ಅವರಿಂದ. ಹಬ್ಬ ಅಷ್ಟು ಒಂದು ಲೈಫ್ ಅಂದರೆ ಏನು, ಹೇಗಿರಬೇಕು, ಮುಂದೆ ಸಿಚುವೇಶನ್ ಏನೇ ಬಂದರೂ ನಾವು ಹೇಗಿರಬೇಕು, ಇದ್ದರೆ ಯಾವ ರೀತಿಯಾಗಿ ಒಂದು ಲೈಫ್ನ ಲೀಡ್ ಮಾಡ್ಬೋದು ಅನ್ನೋದೆಲ್ಲ ನಿಜವಾಗ್ಲೂ ತುಂಬ ಕಲಿತೆ ಅವರಿಂದ. ಥ್ಯಾಂಕ್ ಯು ಅಮ್ಮ, ವಿಜಯಮ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದು ಭಾಳ ಖುಷಿ ಆಯಿತು. ಬಟ್ ನಿಮ್ಮನ್ನ ತೋರಿಸ್ಕೋಬಾರ್ದು ಅಂತ ಹೇಳಿದ್ರಿ, ಹಾಗಾಗಿ ನಾನು ಸ್ವಲ್ಪ ನಿಮ್ಮ ಫೋಟೋ ಹಾಕಿದ್ರು ಫೇಸ್ನ ಕವರ್ ಮಾಡಿಬಿಡ್ತೀನಿ. ಬಟ್ ತುಂಬ ಖುಷಿ ಆಯಿತು. ಒಂಥರ ಅಂದರೆ ಮೇ ಬಿ ನೀವೆಲ್ಲ ನಮಗೊಂಥರ ದೇವರಿದ್ದಂಗೆ ಅಂತ ಫೀಲ್ ಆಗುತ್ತೆ. ಮುಂದೆ ಫ್ಯೂಚರಲ್ಲಿ ಏನೇ ಬಂದರೂ ಅಥವಾ ಹೇಗೆ ಏನೇ ಒಂದು ಸಿಚುವೇಶನ್ ಆದರೂ ನಾವು ಅದನ್ನು ಹೇಗೆ ಎದುರಿಸ್ಬೇಕು, ಹೇಗಿರಬೇಕು, ನಾವು ಹೆಂಗಿದ್ರೆ ಜೀವನ ಚೆನ್ನಾಗಿ ನಡೆಯುತ್ತೆ ಅನ್ನೋದೆಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ಹೇಳಿಕೊಟ್ರು. ತುಂಬ ಮಾತಾಡಿದ್ವಿ ಮಾತ್ರ. ನಾನು ಟಿವಿನೇ ಆನ್ ಮಾಡಿಲ್ಲ ಇವತ್ತು. ಫುಲ್ ಅವ್ರ ಜೊತೆನೇ ಮಾತುಕತೆ ಕಂಪ್ಲೀಟ್ ಅಲ್ವಮ್ಮ? ಹೇಗೆ ಅನ್ಸಮ್ಮ ನಿಂಗೆ? ಯಾವ ಥರ ತಾಳ್ಮೆಲಿ ಇರಬೇಕು, ಹೊಂದಾಣಿಕೆಯಲ್ಲಿ ಹೆಂಗಿರಬೇಕು, ನಾವು ಯಾವ ಥರ ಇದ್ದರೆ ಎಲ್ಲ ತಾಳ್ಮೆ ಹೊಂದಾಣಿಕೆಯಲ್ಲಿ ಚೆನ್ನಾಗಿರ್ತೀವಿ ಅನ್ನೋದಕ್ಕೆಲ್ಲ ಹೇಳ್ತರು. ನಾವು ಅದು ಥರ ಇದ್ದುಬಿಟ್ರೆ ನೋಡಿ ಎಲ್ಲ ಚೆನ್ನಾಗಿರುತ್ತೆ. ಕಲಿಬೇಕು ನೋಡಿ. ಇಲ್ಲಾಂದರೆ ನಾವು ದುಡುಕ್ಬಿಡ್ತೀವಿ, ಕೋಪ ಜಾಸ್ತಿ, ನಾವು ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ. ಆದರೆ ಅಮ್ಮ ಎಲ್ಲ ಹೇಳಿದ್ರು, ಈ ಥರ ಇದ್ದರೆ ಯಾವುದೂ ಬರಲ್ಲ, ಹಿಂಗಿದ್ರೆ ಏನೂ ಆಗಲ್ಲ, ನಾವು ಹೊಂದಾಣಿಕೆಯಲ್ಲಿ ಚೆನ್ನಾಗಿರ್ಬೋದು. ಅವ್ರಿಗೂ 3 ಜನ ಮಕ್ಕಳು, 2 ಗಂಡು ಮಕ್ಕಳು, 1 ಮಗಳು. ದೊಡ್ಡ ಮಗ ಹೇಳ್ಬೇಕಂದ್ರೆ ಫಾರಿನಲ್ಲಿದ್ದಾರೆ. 2 ಸೊಸೆದಿರು ಕೂಡ ಕೆಲಸ ಎಲ್ಲ ಜಾಬ್ ಎಲ್ಲ ಮಾಡ್ತಾರೆ. ಬಟ್ ನಿಜವಾಗ್ಲೂ ಅವ್ರ ಸೊಸೆದಿರು ಕೂಡ ನಮ್ಮ ಜೊತೆ ಮಾತಾಡಿದರು. ನಾವು ಯಾವತ್ತೂ ಒಂದಿನೂ ಮಾತಾಡಿಲ್ಲ, ಏನೂ ಇಲ್ಲ, ಜಸ್ಟ್ ಒಂದು ವೀಡಿಯೋ ಕಾಲ್ ಮಾಡಿಕೊಟ್ಟಿದ್ದು. ಎಷ್ಟು ಚೆನ್ನಾಗಿ ಮಾತಾಡಿದರು ಅಂದರೆ, ಏನೋ ತುಂಬ ಫ್ರೆಂಡ್ ಏನೋ ನಾವು ಅನ್ನೋ ಅಷ್ಟು
ಒಂದು ಪ್ರೀತಿಯಿಂದ ಮಾತಾಡಿದರು, ಮನೆಗೆ ಇನ್ವೈಟ್ ಮಾಡಿದರು, ಎಲ್ಲ ಒಟ್ಟಿಗೆ ಒಂದ್ಸರಿ ಸೇರೋಣ, ಗೆಟ್ ಟುಗೆದರ್ ಮಾಡೋಣ ಅಂತೆಲ್ಲ ಹೇಳಿದ್ರು. ಅವಾಗ ಎಷ್ಟು ಕ್ಲೋಸ್ ಅನ್ನಿಸ್ಬಿಡ್ತು ಅಂದರೆ, ಯಾಕಂದರೆ ಅಮ್ಮ ಸೊಸೆ ಅಂದರೆ ಹೆಂಗೆ ಬರುತ್ತೆ, ಅಯ್ಯೋ ನಮ್ಮಮ್ಮನ ಮತ್ತೆ ಯಾರೋ ಯೂಟ್ಯೂಬರು ಹೇಳ್ತಾರೆ ಅವ್ರ ಮನೆಗೆ ಹೋಗಿದ್ದಾರೆ, ಅವ್ರು ನಾವು ಮಾತಾಡ್ಸ್ಬೇಕಾ ಅನ್ನೋರು ಎಷ್ಟೋ ಜನ ಇರ್ತಾರೆ, ಅಥವಾ ಏನು ಅವಶ್ಯಕತೆ ಇದೆ ಅನ್ನೋರು ಇರ್ತಾರೆ. ಬಟ್ ಅಷ್ಟು ಓದಿರೋರು, ಒಂದೊಳ್ಳೆ ಇದರಲ್ಲಿ ಇರೋ ಅಂಥವ್ರು, ಒಬ್ಬರು ಯೂಟ್ಯೂಬರ್ ಅಂತ ಹೇಳಿ ಅಮ್ಮ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ಅಥವಾ ಅತ್ತೆ ಇಷ್ಟಪಡ್ತಿದ್ದಾರೆ ಅಂತ ನಮಗೆ ಒಂದು ರೆಸ್ಪೆಕ್ಟ್ ಮರ್ಯಾದೆ ಕೊಡೋದಿದೆಯಲ್ಲ, ಭಾಳ ಖುಷಿ ಆಯಿತು ನನಗಂತೂ. ಯೂಟ್ಯೂಬಿಂದ ಒಂದು ಸಾಧನೆ ಮಾಡ್ದಂಗೆ ಆಯಿತು. 2024ಗೆ ಒಂದು ಬೆಸ್ಟ್ ಗಿಫ್ಟ್ ಇದು ನನಗೆ. ಎಲ್ಲ ಥರ ಗಿಫ್ಟ್ಗಳು ಸಿಕ್ಕಿದೆ. ಬಟ್ ಈ ವರ್ಷ ತುಂಬಾ ಸ್ಪೆಷಲ್ ಅಲ್ವಾ ಅಮ್ಮ? ಹೌದು, ಫುಲ್ಲು ಚೈತು ಫಂಕ್ಷನ್ ಇಂದ ಹಿಡ್ದು ಇಲ್ಲಿವರೆಗೂ ಸ್ಪೆಷಲ್ಲೇ ಆಗೋಯ್ತು. ತುಂಬ ಸ್ಪೆಷಲ್. ಪ್ರತಿ ತಿಂಗಳು ಒಂದೊಂದು ಮಿರಾಕಲ್ ಅನ್ನೋ ಥರ ಆಗ್ತಾಯಿದೆ ನನಗೆ. ಎಲ್ಲ ಒಟ್ಟಿಗೆ ಬರ್ತಾಯಿದೆ. ದೇವ್ರು ಏನೋ ಇಷ್ಟು ಖುಷಿ ಕೊಡ್ತಾ ಇದ್ದಾನೆ, ಸದ್ಯಕ್ಕೆ ಹಿಂಗೆ ಇಟ್ಬಿಡ್ಲಿ ಭಗವಂತ ಅಂತ ಬಿಟ್ಕೋಬೇಕು. ನೋಡಿ, ನಮ್ಮ ಅಮ್ಮನ ಮನೆಗೆ ಏನಾದರೂ ಹೋದರೆ ಫ್ರೆಂಡ್ಸ್, ನಾವು ಒಂದೇ ಹಿಂಸೆ, ಇರವಾ ಇದ್ದೋಗವ ಅಂತ. ಅದೇ ನಮ್ಮ ಮನೆಗೆ ಬಂದರೆ ಈಗ 6:30 ಆಯಿತು, ನಾನು ಹೊರಡ್ತೀನಿ ಬಾಯ್ ಅಂತೆ. ಏನಾದರೂ ಹೇಳಿ, ನೀವೇ ಹೇಳಿ ನಮ್ಮ ಅಮ್ಮಂಗೆ ಏನು ಹೇಳೋದು ಅಂತ. ನನಗೇನು ಕೆಲಸ ಇರಲ್ಲ, ಏನಿಲ್ಲ, ಎಲ್ಲ ನಮ್ಮ ಅಮ್ಮನೇ ಮಾಡ್ತಾ ಇತ್ತಂಗಾರೆ, ನಾವೇನು ಮಾಡ್ದೆ ಖಾಲಿ ಹೊಡಿತಾ ಇದ್ದೀವಿ. ನೀನು ಇನ್ನೇನು, ನೀನು ನಾನಿರೋ ಗಂಟ ಬತ್ತೀಯವ ಪಾಪ. ಹಂಗಂದವ್ರು ಪುನೀತ್ ರಾಜ್ಕುಮಾರ್ ಅವರೇ ಇಲ್ಲ. ಅವ್ರು ಇದ್ದಿದ್ರೆ ನಾನು ಹೇಳ್ತಾ ಇದ್ದೆ, ಹ್ಞೂ ಕಣಮ್ಮ ನಾನೇ ಫಸ್ಟ್ ಇರ್ತಿದ್ದೆ ಕಣಮ್ಮ ಅಂತ. ಇವಾಗ ನೋಡು, ಎಲ್ಲರಿಗಿಂತ ಚಿಕ್ಕವ್ರವ್ರು ಫಸ್ಟ್ ಅವರೇ ಹೊಟ್ಟೋದ್ರು. ನೀವು ಅದೇ ಆಮೇಲೆ ಯಾರು ನಿಮ್ಮನ್ನ ಕರೆದವರು ಶೇಕಿಂಗ್ ಪುಷ್ಪವತಿ ಅಂತ ನಮ್ಮ ಅಮ್ಮ ಶೇಕ್ ಮಾಡಿಸ್ತಾ ಇದ್ದೀನಿ ಮೊಬೈಲಲ್ಲಿ. ನಿನ್ನ ಮೊಮ್ಮಗಳು ಹೇಳೋಂಗೆ ಪುಷ್ಪವತಿ ಸಾಂಗು ಪುಷ್ಪವತಿ ಅಂತ, ಅದಕ್ಕೆ ಮೊಬೈಲಲ್ಲಿ ಶೇಕ್ ಇಟ್ ಪುಷ್ಪವತಿ ಅಂತ. ನಮ್ಮ ಚೆರಿ, ನಮ್ಮಮ್ಮ ಯಾವಾಗಲೂ ಅದೊಂದು ನೆನ್ಪು ಮಾಡ್ಕೊತಾ ಇರ್ತಾರೆ ಮೊಮ್ಮಗಳದು. ಬೀಸಕಲ್ಲು ಆರ್ಯಕಲ್ಲು ಅದ್ರ ಚಂದ. ಅದು ನಾನಂತೂ ಬೆಳಗ್ಗೆ ವೀಡಿಯೋ ಎಡಿಟಿಂಗ್ ಮಾಡೋಣ ಅಂತ ಎತ್ಕೊಂಡೆ, ದೀಪಾವಳಿದು ನಾನು ಚರಿ ಇಬ್ಬರು ಬಂದ್ಬಿಟ್ಟಿದ್ವಲ್ಲ, ಅವೆರಡೇ ನೋಡ್ಕೋತಾ ಇದ್ದೆ. ಅಯ್ಯೋ ಎಷ್ಟು ಚೆನ್ನಾಗಿತ್ತು ಅಂತ. ಈಗ ಸ್ಕೂಲಿಗೆ ಸೇರ್ಕೊಂಡ್ಬಿಟ್ರೆ ಇನ್ನು ಬರೋಕ್ಕಾಗಲ್ಲ, ರಜಾ ಇದ್ದರೆ ಮಾತ್ರ ಅದು ಕರ್ಕೊಳಕ್ಕೆ ಚಂದ. ಈಗ ನಮ್ಮಮ್ಮ ನೋಡ್ತೀನಿ ಅಂತಾರೆ, ಒಬ್ಬಟ್ಟು ತಟ್ಟಬೇಕು, ವಡೆ ಹಾಕ್ಬೇಕು. ನೋಡಿ ವಸಂತಮ್ಮ ಅವ್ರ ಒಬ್ಬಟ್ಟು. ನಮ್ದೆಲ್ಲ ನಾವು ಸುಸ್ಕೊಂಡು ಎಲ್ಲ ಅದೇನು ಹೊಟ್ಟೆ ಗಂಟ ಬಟ್ಟೆ ಕೊಳ್ಮೇಲೆ ಒಂಥರ ಬಂದಿರೋ ತಟ್ಟಕ್ಕಿ ಎಲ್ಲ ಅದ ಮಾಡಿ ರೆಡಿ ಮಾಡಿ ಮಡಗಿರೋದು ಸುಷ್ಮಾ ಶ್ರೀ. ಬಟ್ ನಮ್ಮ ಅಮ್ಮ ಮಾಡೋ ಒಬ್ಬಟ್ಕು ನಾನು ಮಾಡೋ ಒಬ್ಬಟ್ಕು ಭಾಳ ವ್ಯತ್ಯಾಸ ಆಗುತ್ತೆ. ಏನು ಅಂತ ಗೊತ್ತಿಲ್ಲ. ಏನು ಒಂದು, ನಮ್ಮಮ್ಮ ಮಾಡೋ ಉಂಡೆ ತುಂಬ ಸಣ್ಣ ಆ್ಯಂಡ್ ತಟ್ಟೋದು ಅಗಲ ತುಂಬ ಚಿಕ್ಕದು. ಹಿಂಗೆ ಅಮ್ಮಂದು ಅಂದರೆ ಚಿಕ್ಕದಾಗಿ ಒಬ್ಬಟ್ಟು ತರ್ತಾರೆ ಕಡೆ. ನಿಮ್ದು 1 ಉಂಡೆ ಅಲ್ಲ ಅಂತ ಬಿಸಿದು ಮುಚ್ಚಿಡ್ಬಾರ್ದು, ಆರಾಕ್ಬೇಕು. ನಾನು ಮಧ್ಯಾಹ್ನ ಅವ್ರು ಬರ್ತಾರಲ್ಲ ಅನ್ನೋ ಒಂದು ಇದಕ್ಕೆ ಗಡಿಬಿಡಿಲಿ ಬೇಗ ಮುಚ್ಚಿಟ್ಟು ಹಾಕವ ಈ ಕಡೆ ಎತ್ಕೊಂತೀನಿ ನಾನು. ನನ್ನ ಮಗಳು ನನ್ನ ಒಬ್ಬಟ್ಟು ಕಿತ್ತು ನಂಗಂತೂ ತುಂಬ ಇಷ್ಟ ಆಯ್ತಪ್ಪ ನನಗೆ, ನಿಜ. ನಿಧಾನ ಹೋಗ್ಲಿ. ಇವತ್ತು ಎಲ್ಲ ಅಡುಗೆ ಚೆನ್ನಾಗಿ ಮಾಡಿದೆ, ಬಟ್ ಪಲಾವ್ ಎಲ್ಲ ಚೆನ್ನಾಗಿ ಮಾಡಿದೆ ಫ್ರೆಂಡ್ಸ್. ನಿಜವಾಗ್ಲು ಒಂಚೂರು ಪಲಾವ್ ಇವತ್ತು ಒಂದು ಸ್ವಲ್ಪ ಗರಂ ಮಸಾಲ ಜಾಸ್ತಿ ಹಾಕ್ಬಿಟ್ಟೆ. ಯಾವತ್ತೂ ಹಿಂಗೆ ಮಾಡೋದಿಲ್ಲ, ಅಂದರೆ ಖುಷಿಗಲ್ಲಮ್ಮ, ಅದು ಹಿಂಗೆ ಹಾಕಕ್ಕೆ ಹೋಗಿ ಬಿದ್ದೋಗ್ಬಿಡ್ತು, ಇನ್ನು ಮತ್ತೆ ಎತ್ತಬೇಕಲ್ಲ ಅನ್ನೋದಕ್ಕೆ. ಹಾಗಾಗಿ ನಂಗೆ ಒಂದು ಸ್ವಲ್ಪ ಮಸಾಲೆ ಜಾಸ್ತಿ ಅನಿಸ್ತಾ ಇದೆ ಅಷ್ಟೆ. ಅದರ್ವೈಸ್ ಎಲ್ಲ ಸೂಪರಾಗಿ ಮಾಡಿದೆ ನಿಜವಾಗ್ಲೂ. ನೀವು ಒಂಚೂರು ಎಲ್ಲ ಬಿಸಿ ಮಾಡಿ. ಆಮೇಲೆ ಕೋಸ್ ಪಲ್ಯ, ಅಮ್ಮನಿಂಟನ್ನು ಅಡುಗೆ ಮನೆಯಲ್ಲೇ ಫಿಕ್ಸು. ಮೊಸರು ಬಜ್ಜಿ. ನಾಳೆ ಸಂಡೇ, ಇವತ್ತು ಇದು ಕೋಸಂಬರಿ ಹಾಳಾಗ್ಬಿಟ್ಟಿತ್ತು, ಇಲ್ಲ ಫ್ರಿಜ್ಗೆ ಕೊಡಬೇಕು ಅಂದರೂ ಕೋಲ್ಡ್ ಇದೆಯಲ್ಲ ಅಮ್ಮ, ಹೊರಗಡೆ ವಾತಾವರಣ ಹಂಗೆ ಹಾಳಾಗಿಲ್ಲ. ಸಾಂಬಾರು ಚೆನ್ನಾಗಿ ಮಾಡಿದ್ದೀನಮ್ಮ, ಸೂಪರಾಗಿ ಪಲಾವ್ ಸಾರು ಇಷ್ಟ. ನೀನು ಯಾವಾಗ ಅನ್ನ ಸಾರು ತಿಂದೆ? ನಾನು ತಿನ್ನಿಸ್ದೆ, ಒಂದು ಸ್ಪೂನ್ ತಿನ್ನಿಸಿದ್ರು ನಮ್ಮ. ಹೌದಾ? 1-2 ತುತ್ತು ಹಾಕೊಂಡಿದ್ದು ಅಷ್ಟೇ, ಟೇಸ್ಟ್ ಇವತ್ತೆಲ್ಲ. ಪಲಾವ್ ಇವತ್ತು ಅದೇ ಆಗಿದ್ದು ಕತೆ. ಛೇ ಪಾಪ ಫಸ್ಟ್ ಟೈಮ್ ಬಂದಿದ್ರು, ಒಂಚೂರು ಗರಂ ಮಸಾಲ ಅದು ಹಾಕ್ಬೇಕಾದ್ರೆ ಅರ್ಜೆಂಟಲ್ಲಿ ಪಟ್ಟಂತ ಬಿದ್ದೋಗ್ಬಿಡ್ತು ಜಾಸ್ತಿ. ಫಸ್ಟ್ ಟೈಮ್ ಅಲ್ಲ, ಏನೋ ಒಂದು ಇವಾಗ ಅಜ್ಜಿ ಮೊಮ್ಮಗಳು ಕೆಲಸ, ಒಬ್ಬಟ್ಟು ತಟ್ಟೋದು, ಒಬ್ಬಟ್ಟು ಬೇಯಿಸೋದು, ಆನಂತರ ವಡೆ ಬೇಯಿಸೋದು. ಇಲ್ಲ, ಬಿಗ್ ಬಾಸ್ ಇನ್ನೂ ತುಂಬ ಟೈಮ್ ಇದೆ, 9 ಗಂಟೆಗೆ. ಅಮ್ಮ ನಿನ್ನ ಗಿಡ ಹೋಗ್ಲಿ ಚೆನ್ನಾಗಿ ಇಟ್ಟಿದ್ದೀನಮ್ಮ. ನಮ್ಮಮ್ಮನ ಗಿಡ ಎಷ್ಟು ಹುಷಾರಾಗಿ ಕಾಪಾಡ್ಕೊತಾ ಇದ್ದೀನಿ ಅಂದರೆ, ನಮ್ಮಮ್ಮ ಸುಮಾರು ತಗೊಂಬರ್ಬೇಕಾದ್ರೆ ಹೇಳಮ್ಮ 2 ವೀಲರಲ್ಲಿ ಫ್ರೆಂಡ್ಸ್. ನೋಡಿ ಇದಕ್ಕೆ ಬೆಲೆ ಇಲ್ಲ ಅನ್ನೋದು ಫ್ರೆಂಡ್ಸ್. 2 ವೀಲರಲ್ಲಿ ಫ್ರೆಂಡ್ಸ್ ನಾನು ಮುಂದ್ಗಡೆ ಇಟ್ಕೊಂಡು ಗಾಡಿನ ಒಳ್ಳೆ ಸೈಕಲ್ ಥರ ತುಳ್ಕೊಂಬಂದಿದ್ದೀನಿ.
ಬರ್ಲಿಲ್ವಲ್ಲ ಅದನ್ನೇ ಹೇಳಿದ್ದು, ತುಳ್ಕೊಂಡಿದ್ದೀನಿ ಸೈಕಲ್ ಥರ ಕಾಲಲ್ಲೇ ಬಂದಿದ್ರೆ ಗ್ರೇಟ್ ಹೋಗಿದ್ದೆ ನಾನು. ಹ್ಞೂ ಎಷ್ಟು ನಿಧಾನವಾಗಿ ಕೈಯಲ್ಲಿ ಇಟ್ಕೊಂಡು ನನ್ನ ಮಗಳು ಒಂಚೂರು ಎಲ್ಲೂ ಏನೂ ಮಾಡ್ದಂಗೆ ತಂದಿದ್ದಾಳಲ್ಲ ಅಂತ ಸದ್ಯಕ್ಕೆ ಬೇಡ್ಕೊತಿದ್ದೀನಿ, ದೇವರೇ ನಮ್ಮ ಅಮ್ಮ ಕೊಟ್ಟಿರೋದು ಯಾವುದೇ ಕಾರಣಕ್ಕೂ ಏನೂ ಆಗದೆ ಇರೋಂಗೆ ಚೆನ್ನಾಗಿ ಬೆಳಿಲಪ್ಪ ಅಂತ ಬೇಡ್ಕೊತಾ ಇದ್ದೀನಿ. ಗೊತ್ತಾಮ ಮನೆ ಒಳಗೆ ಬರೀ ಇಟ್ಟಿರೋದು, ಅದು ಬೇರೆ ಭಯ. ನೀರು ಯಾಕವ ಆಗ್ತಾ ಇದೆಯಾ? ನೀರೇನೋ ಹಾಕಿಲ್ಲ, ಅದೇ ಚಟ್ ಪುಟ್ 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 ಅಂತಿರೋದು. ನಾನೇನು ಮಾಡಿಲ್ಲಪ್ಪ. ಏನು ಮಾಡಿಲ್ಲ ಎಷ್ಟು ಹುಷಾರಾಗಿ ಕಾಯ್ತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್ ನಾನು ನಮ್ಮಮ್ಮನ ಗಿಡನ. ಮನೆಗಿನ ತಂದ್ಬಿಟ್ಟು ಹೊರಗಡೆ ತಂದು ನೋಡಿ ಬೆಲೆನೇ ಇಲ್ಲ ನೋಡಿ ನನಗೆ. ಮಡಿಕೊಂಡಿರೋ ಥರ ಹೇಳ್ತಾ ಇದ್ವಿ. ಅದೇ ತಂದು 3 ದಿನ ಆಗಿಲ್ಲ, ಬರವ ಬೆಲೆನೇ ಇಲ್ಲ ನನಗೆ. ತಗೊಂಬಂದಿರೋದಕ್ಕೂ ಬೆಲೆ ಇಲ್ಲ, ಇಟ್ಟಿರೋದಕ್ಕೂ ಬೆಳೆ ಇಲ್ಲ. ಹಾಂ 3 ದಿನ ಅಷ್ಟೇ ಅಂತೆ. ದಿನ ಬೆಳಿಗ್ಗೆ ಎದ್ದು ಬಾಗಿಲು ತೆಗಿತಾ ಇದ್ದೀನಿ, ಬಿಸಿಲು ಬೀಳಲಿ ಅಂತ ಅನ್ನೋದ್ರೆ ಬಿಸಿಲೇ ಬರ್ತಾ ಇಲ್ಲ. ನೀವು ತೆಗಿತಿದ್ದೀರ, ಚೆನ್ನಾಗಿ ನೋಡ್ಕೊಂಡ್ಬಿಡ್ತೀರ ಗಿಡನ ಅಂತ ಅದನ್ನೇ ಹೇಳಿದ್ದು. ಸಂಡೇ ಸ್ಪೆಷಲ್ ಬಿರಿಯಾನಿ. ಯಾವ ಸ್ಟೈಲ್ ರೀ ಇದು? ನಾಟಿ ಸ್ಟೈಲಾ, ನಿಮ್ಮ ಸ್ಟೈಲಾ, ಅಂಬು ಸ್ಟೈಲಾ, ಯಾವ ಸ್ಟೈಲ್ ಇದು? ಕೊತ್ತಂಬರಿ, ನಿಂಬೆಹಣ್ಣು, ಇದರಲ್ಲಿ 3 ಲೋಟ ಅಕ್ಕಿ ಹಾಕಿದ್ದು. ಆದಮೇಲೆ ಹೇಳ್ತೀವಿ ಹೆಂಗಾಗಿದೆ ಟೇಸ್ಟು, ರುಚಿ ಅಂತ. ಬೇಯಬೇಕದು, ಅವಾಗ ತೆಗಿತಾ ಇದ್ರೆ ಆಮೇಲೆ ಬೆಂದಿರಲ್ಲ. ಸ್ಪೆಷಲ್ ಬಿರಿಯಾನಿ. 5 ಗಂಟೆಗೆ ಊಟ ಮಾಡ್ತಾ ಇದ್ದೀವಿ ನಾವು. ನೀರು ಬಿಸಿ. ಬಟ್ಟೆ ಎಲ್ಲಿ ಅದು ತಂದಿದ್ದು? ಲೈಟಿನ ಬೆಳಕಿಗೆ ಬಿರಿಯಾನಿ ಸಗದ ಕಾಣಿಸ್ತಾ ಇದೆ. ತೆಗೀರಿ ಹಾಗೆ. ನಾಟಿ ಸ್ಟೈಲ್ ಬಿರಿಯಾನಿ ಇವತ್ತು. ಚೆನ್ನಾಗಿ ಉದು. ಎಲ್ಲ ಸ್ಟೈಲು ಇದೆ ನೀವು ಮಾಡಬೇಕಾದ್ರೆ, ನಾವು ಮಾಡಬೇಕಾದ್ರೆ ಮಾತ್ರ ಇಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದೊಂದು 2 ಡೇಸ್ ವ್ಲಾಗ್ ಆಗಿತ್ತು. ಬಟ್ ಬಿರಿಯಾನಿ ಮಾತ್ರ ನಮ್ಮ ಮನೆಯವ್ರು ಸಖತ್ತಾಗಿ ಮಾಡಿದರು. ಆದರೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಇವತ್ತು ಊಟ ಮಾಡಿದ್ದು ಕೂಡ ಲೇಟ್ ಆಗಿತ್ತು. ಸುಮಾರು 5 ಗಂಟೆಲಿ ನಾವು ಊಟ ಮಾಡ್ತಾ ಇರೋಂಥದ್ದು. ನಮ್ಮ ಮನೆಯವರೇ ಮಾಡಿಕೊಟ್ಟಿದ್ರು ಬಿಸಿಯಾಗಿ ಬಿರಿಯಾನಿ. ಎಷ್ಟು ಚೆನ್ನಾಗಿತ್ತು ಅಂತ ನೆಕ್ಸ್ಟ್ ಟೈಮ್ ಖಂಡಿತ ಇದನ್ನು ವೀಡಿಯೋ ಮಾಡ್ತೀನಿ. ಒಂಥರ ನಾಟಿ ಸ್ಟೈಲ್ ಆಗಿತ್ತು. ಇಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.